ನಾವು ಒಂದು ಅರ್ಥ ಮಾಡ್ಕೋಬೇಕು, BJP ಅವರು ನಮಗೆ ಯಾವ ದಿಕ್ಕಿನಲ್ಲಿ ಡಿಬೇಟ್ ಮಾಡಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ? ಅವ್ರು ತಗೊಂಡು ಹೋಗ್ತಾ ಇರೋದು ಹೆಸರು ಮೇಲೆ. ನಮಗೆ ಹೆಸರು ಮುಖ್ಯ ಅಲ್ಲ, ನಮಗೆ ಜನರ ಜೀವನೋಪಾಯ ಮುಖ್ಯ. ಅವರು ಬೇಕಂತ ನಮಗೆ ಗಾಂಧೀಜಿ ಮತ್ತು ರಾಮನ ಮಧ್ಯದಲ್ಲಿ ನಮಗೆ ಸಿಕ್ಕಾಕ್ಸ್ಬೇಕಂತ ಇದ್ದಾರೆ. ನಾವು ಆ ಜಗಳಕ್ಕೆ ಹೋಗಬಾರ್ದು. ನೀವು ಆ ಯೋಜನೆ ಹೆಸರು ಏನಾದರೂ ಕೊಡಿ, ಆದರೆ ನಮ್ಮ ಗ್ರಾಮೀಣ ಜನರಿಗೆ ಉದ್ಯೋಗ ಕೊಡಿ ಅಂತ ನಾವು ಕೇಳಬೇಕು. ನಮ್ಮ ಸರ್ಕಾರ ಬಂದ್ಮೇಲೆ ಮತ್ತೆ ಮರುನಾಮಕರಣ ಮಾಡೋಣ ಬೇಕಿದ್ರೆ. ಆದರೆ ಜೀವನೋಪಾಯ ಹಕ್ಕೇನಿದೆ ಅದ್ರ ಬಗ್ಗೆ ನಾವು ಒತ್ತಾಯ ಮಾಡಬೇಕು. ಮೊದಲನೇದಾಗಿ ನಾನು ಹೇಳ್ದಂಗೆ, ಮುಂಚೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಹಳ್ಳಿನಲ್ಲೂ ಕೆಲಸ ಆಗ್ತಾ ಇತ್ತು, ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ಕೆಲಸ ಆಗ್ತಾ ಇತ್ತು. ಆದರೆ VBG ಗ್ರಾಮ್ಜಿ ಬಿಲ್ ಬಂದಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಪಂಚಾಯತ್ಗಳು ನೋಟಿಫೈ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಇದರಲ್ಲಿ, ಉದ್ಯೋಗದ ಗ್ಯಾರಂಟಿ ಇಲ್ಲ ಇದರಲ್ಲಿ. ನನ್ನ ಪಂಚಾಯತ್ ಆಯ್ಕೆ ಆಗಿದೆ ಅಂದರೆ ನಿಮ್ಮ ಪಂಚಾಯತ್ ಆಯ್ಕೆ ಆಗಬೇಕು ಅಂತ ಯಾವುದೇ ನಿಯಮ ಇದರಲ್ಲಿ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆ ನಿಯಮ ಇತ್ತು. ದ ಎಂಟೈರ್ ಕಂಟ್ರಿ ವಾಸ್ ನೋಟಿಫೈಡ್. ಆಸ್ ಆಫ್ ನೌ ಈ ಬಿಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ನಾವು ನೋಟಿಫೈ ಮಾಡ್ತೀವಿ, ನಾವು ಸೂಚನೆ ಕೊಡ್ತೀವಿ ಈ ಪಂಚಾಯತ್ ಆಯ್ಕೆ ಮಾಡ್ಬೋದಾ ಇಲ್ಲ ಅಂತ. ಪಂಚಾಯತ್ ಆಯ್ಕೆ ಆದಮೇಲೆ ಅಥವಾ ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ನಾರ್ಮೇಟಿವ್ ಅಲೋಕೇಶನ್ ಮಾಡ್ತಾರಂತೆ. ಅಂದರೆ ಒಂದು ಬಜೆಟ್ ನಿಗದಿ ಮಾಡ್ತಾರೆ. ಮುಂಚೆ ಏನಿರ್ತಾ ಇತ್ತು, ನೀವು ಎಷ್ಟು ಮಾನವ ದಿನಗಳನ್ನು ಸೃಷ್ಟಿ ಮಾಡ್ಬೋದು, ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೊಟ್ಟರೆ ಅಷ್ಟೆಲ್ಲ ಮಾನವ ದಿನಗಳನ್ನು ಅವ್ರು ಕೊಡ್ತಾ ಇದ್ರು. ಆದರೆ ಇವಾಗ ಫಸ್ಟ್ ನಿಮ್ಮ ಪಂಚಾಯತ್ ನೋಟಿಫೈ ಆಗಬೇಕು, ಅದಾದಮೇಲೆ ನಾರ್ಮೇಟಿವ್ ಅಲೋಕೇಶನ್ ಆಗಬೇಕು. ಆ ನಾರ್ಮೇಟಿವ್ ಅಲೋಕೇಶನ್ ಅಲ್ಲೇ ನೀವು ಕೆಲಸ ಮಾಡಬೇಕು, ಬಜೆಟಲ್ಲೇ ಕೆಲಸ ಮಾಡಬೇಕು. ಆ ಬಜೆಟ್ ಮೀರಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ದುಡ್ಡು ಕೊಡಬೇಕು. ಮುಂಚೆ ಆಗಿರಲಿಲ್ಲ. ನಾವು ಉದಾಹರಣೆಗೆ ನನ್ನ ಪಂಚಾಯತಿಗೆ 100 ಮಾನವ ದಿನ ಕೊಟ್ಟರೆ ನಾನು 130 ದಿನ ಮಾಡಿದ್ರೆ ಆ 30 ದಿನ ಕೂಡ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಆದರೆ ಇವಾಗ ಆ 100 ದಿನದಲ್ಲಿ 40% ನಾವೇ ಕೊಡಬೇಕು, ಮತ್ತು 30 ದಿನ ಏನು ಜಾಸ್ತಿ ಆಗುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ 100% ರಾಜ್ಯ ಸರ್ಕಾರ ಕೊಡಬೇಕು ಇವತ್ತು. ಮತ್ತು ಕ್ರಿಯಾ ಯೋಜನೆ, ಮುಂಚೆ ಕ್ರಿಯಾ ಯೋಜನೆ ಯಾರು ಮಾಡ್ತಾ ಇದ್ರು? ಪಂಚಾಯತ್ ಅವ್ರು ಮಾಡ್ತಾ ಇದ್ರು. ಆ ಹಕ್ಕು ನಿಮ್ಮಲ್ಲಿತ್ತು. ನೀವು ಜನರಿಗೆ ಕೇಳ್ತಾ ಇದ್ರಿ ಅಥವಾ ಮೆಂಬರ್ಸ್ಗಳು ಕೂತ್ಕೊಂಡು ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ರು. ಯಾರು ಯಾವ ಕೆಲಸ ತಗೋಬೇಕು, ಯಾರು ಹೊಲದಲ್ಲಿ ಕೆಲಸ ತಗೋಬೇಕಾ, ಯಾವ ರೋಡ್ ಕೆಲಸ ತಗೋಬೇಕಾ, ಡ್ರೈನ್ ಕೆಲಸ ತಗೋಬೇಕಾ, ಅಥವಾ ಕುರಿ ಶೆಡ್ ತಗೋಬೇಕಾ, ಸಣ್ಣ ಪುಟ್ಟ ಕೆಲಸಗಳು ಯಾವುದು ನಮಗೆ ಅಂದರೆ ಗ್ರಾಮಗಳಿಗೆ ಉಪಯೋಗ ಆಗುತ್ತೆ ಅಂಥ ಯೋಜನೆಗಳನ್ನು ನಾವು ತಗೋಬೋದಾಗಿತ್ತು. ಆದರೆ ಇವಾಗ ನಿಮಗೆ ಅಧಿಕಾರ ಇಲ್ಲ ಗ್ರಾಮ ಪಂಚಾಯತ್ಗಳಿಗೆ. ಇಟ್ ಇಸ್ ಅ ಕ್ಲಿಯರ್ ವೈಲೇಷನ್ ಆಫ್ 73rd and 74th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸು ಪಂಚಾಯತಿಗಿತ್ತು. ಈಗ ಹಳ್ಳಿ ಅಲ್ಲ, ದಿಲ್ಲಿ ತೀರ್ಮಾನ ಮಾಡುತ್ತೆ ನೀವೇನು ಕೆಲಸ ತಗೋಬೇಕು ನಿಮ್ಮ ಮನೆ ಹತ್ರ ಅಂತ. ಇವರು ಇದನ್ನ ಈ ಕ್ರಿಯಾ ಯೋಜನೆ ಅಂತ ಏನು ಹೇಳ್ತೀವಿ ನಾವು, ಪ್ಲಾನಿಂಗ್ ಅಂತ ನಾವು ಏನು ಹೇಳ್ತೀವಿ, ಇದನ್ನ ಯಾವ ರೀತಿ ತಗೋಬೇಕು ಅಂತ ವಿಕಸಿತ್ ಭಾರತ್ ಗ್ರಾಮ ಪಂಚಾಯತ್ ಮಾಸ್ಟರ್ ಪ್ಲಾನ್ನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಈಗ ವಿಕಸಿತ್ ಭಾರತ್ ಗ್ರಾಮ ಪಂಚಾಯತ್ ಮಾಸ್ಟರ್ ಪ್ಲಾನ್ ಏನಪ್ಪ ಅಂದರೆ, ಇಟ್ ಶುಡ್ ಬಿ ಅಲೈನ್ ಟು ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್. ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನಿಗೆ ಅದು ಅಲೈನ್ ಆಗಬೇಕು, ಹೊಂದಾಣಿಕೆ ಇರಬೇಕು ಅದಕ್ಕೆ. ಈಗ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಏನು ಅಂತ ಕೇಳಬಹುದು. ಇದು ತಾವು PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್
ಎಲ್ಲ ಕೇಂದ್ರ ಪುರಸ್ಕೃತ ಯೋಜನೆಗಳೇನಿದೆ ಅದನ್ನ ಕನ್ವರ್ಜೆನ್ಸ್ ಮಾಡ್ತಾರಲ್ಲಿ. 500 ಕೋಟಿಗಿಂತ ಹೆಚ್ಚು ಏನು ಯೋಜನೆಗಳಿದೆ ಅದು ಮಾತ್ರ ಅದರಲ್ಲಿ ತಗೊಳ್ತಾರೆ. ಅಂದರೆ ನಾಳೆ ನಿಮ್ಮ ಮಂಗಳೂರು ಕಡೆ ಅಥವಾ ಉಡುಪಿ ಕಡೆ ಯಾವುದಾದ್ರೂ ಸಾಗರಮಾಲಾ ಪ್ರಾಜೆಕ್ಟ್ ಇರ್ಬೋದು, ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇರ್ಬೋದು, 1 ಕಿಲೋಮೀಟರ್ ನಿಮ್ಮ ಹಳ್ಳಿ ಹತ್ರ ಹೋಗ್ತಾ ಇದ್ರೆ ಅಥವಾ ನಿಮ್ಮ ತಾಲೂಕು ಪಕ್ಕ ಹೋಗ್ತಾ ಇದ್ರೆ ಅದ್ರ ಜೊತೆ ಕನ್ವರ್ಜೆನ್ಸ್ ಮಾಡಬೇಕಾಗುತ್ತೆ. ಇವಾಗ ಮುಂಚೆ ಥರ ಏನು ಬೋರಯ್ಯ ಮನೆಯಿಂದ ಹಿಡ್ಕೊಂಡು ಮಲ್ಲಮ್ಮ ಮನೆ ತನಕ ಕೆಲಸ ಎಲ್ಲ ಮಾಡಲಿಕ್ಕಾಗಲ್ಲ. ನೀವು ಗ್ರಾಮೀಣ ಮಟ್ಟದಲ್ಲಿ ತಮಗೆ ಅನುಕೂಲ ಆಗುವ ಆಸ್ತಿ ಸೃಜನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು. ಸೊ ಇವೆಲ್ಲನೂ ನೋಡಿ, ಫಸ್ಟು ನಿಮ್ಮ ಪಂಚಾಯತ್ ನೋಟಿಫೈ ಆಗಬೇಕು, ನೋಟಿಫೈ ಆದರೆ ಅಲೋಕೇಶನ್ ಆಗಬೇಕು, ಅಲೋಕೇಶನ್ ಆದರೆ ಕ್ರಿಯಾ ಯೋಜನೆ ಡೆಲ್ಲಿ ಹೇಳ್ದಂಗೆ ನೀವು ಮಾಡಬೇಕು. ಪಂಚಾಯತಿಗೆ ಯಾವುದೇ ಅಧಿಕಾರ ಇಲ್ಲ, ಇದನ್ನ ತಿಳ್ಕೊಬೇಕು ತಾವು. ಆಮೇಲೆ ಇವರು ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತ ಹೇಳ್ತಾ ಇದ್ದಾರೆ.